ನಮಸ್ಕಾರ ವೀಕ್ಷಕರೇ, ಬಿ.ನಾಟ್ ಮೀಡಿಯಾಗೆ ಸ್ವಾಗತ. ಮಲಖೇಡದ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಾಯು ಮಾಲಿನ್ಯ ಹಾಗೂ ಜಲಮಾಲಿನ್ಯ ಉಂಟಾಗಿ ಜನರಿಗೆ ಉಸಿರಾಟದ ತೊಂದರೆ ಮತ್ತು ಚರ್ಮ ರೋಗಗಳು ಬರುತ್ತಿವೆ ಎಂಬ ಆರೋಪಗಳು ಕಳೆದ ಕೆಲವು ದಿನಗಳಿಂದ ಕೇಳಿಬರುತ್ತಿವೆ. ಈ ಆರೋಪಗಳ ಸತ್ಯಾಸತ್ಯತೆ ತಿಳಿದುಕೊಳ್ಳಲು ಬಿ.ನಾಟ್ ಮೀಡಿಯಾ ನೆಲಮಟ್ಟದಲ್ಲಿ ರಿಯಾಲಿಟಿ ಚೆಕ್ ನಡೆಸುತ್ತಿದೆ. ಇದರ ಮೊದಲ ಭಾಗದಲ್ಲಿ ಕೆಲ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಜನರ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಈಗ ರಿಯಾಲಿಟಿ ಚೆಕ್ನ ಎರಡನೇ ಭಾಗದತ್ತ ಸಾಗುತ್ತಿದ್ದೇವೆ. ಈ ಬಾರಿ ಕಾರ್ಖಾನೆಗೆ ಅತ್ಯಂತ ಸಮೀಪದಲ್ಲಿರುವ ಸ್ಟೇಷನ್ ತಾಂಡ ಹಾಗೂ ಲಕ್ಷ್ಮಣನಾಯಕ ತಾಂಡಗಳಿಗೆ ಭೇಟಿ ನೀಡಿ ಮನೆ ಮನೆಗೆ ತೆರಳಿ ಸ್ಥಳೀಯರೊಂದಿಗೆ ನೇರವಾಗಿ ಮಾತನಾಡಿದ್ದೇವೆ. ಕಾರ್ಖಾನೆಯಿಂದ ಅವರಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿವೆಯೇ, ವಾಯು ಮಾಲಿನ್ಯ ಅಥವಾ ನೀರಿನ ಮಾಲಿನ್ಯದ ಪರಿಣಾಮಗಳಿವೆಯೇ ಎಂಬ ಕುರಿತು ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದೇವೆ. ಹಾಗಾದರೆ ಕಾರ್ಖಾನೆಯ ನೆರೆಯ ಗ್ರಾಮಗಳ ಜನರು ಏನು ಹೇಳುತ್ತಿದ್ದಾರೆ? ಆರೋಪಗಳಲ್ಲಿ ಎಷ್ಟು ಸತ್ಯವಿದೆ? ಸ್ಥಳೀಯರ ಅನುಭವವೇನು? ಬನ್ನಿ ಅವರ ಮಾತುಗಳನ್ನೇ ಕೇಳೋಣ. ಈಗ ಸಮಯ ಮಧ್ಯಾಹ್ನ 1 ಗಂಟೆ ಸುಮಾರು ಆಗ್ತಾ ಇದೆ. ಮಠ ಮಧ್ಯಾಹ್ನ ನಾವು ಇನ್ನು ಲಕ್ಷ್ಮಣ್ ನಾಯಕ್ ತಾಂಡಕ್ಕೆ ಬಂದಿದ್ದೇವೆ. ಇಲ್ಲಿನ ಸಾರ್ವಜನಿಕರಿಗೆ ಈ ಭಾಗದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದೇವೆ, ಚರ್ಮ ರೋಗ ಇದೆನಾ ಅಥವಾ ಉಸಿರಾಟ ಇದೆನಾ ಅಂತ ಇಲ್ಲಿ ಸ್ಥಳೀಯರನ್ನೇ ಮಾತಾಡಿಸೋಣ. ಬನ್ನಿ ಸರ್, ನಿಮ್ಮ ಹೆಸರು? ಗೋವಿಂದ್ ಚೌಹಾಣ್ ಸರ್. ಗೋವಿಂದ್ ಚೌಹಾಣ್. ನಿಮ್ದು ಯಾವ ಊರು ಸರ್? ಯಾವ ತಾಂಡ? ಲಕ್ಷ್ಮಣ್ ನಾಯಕ್ ತಾಂಡ. ಈಗ ನೀವು ಅಲ್ಟ್ರಾಟೆಕ್ ಕಂಪನಿಗೆ ಅತಿ ಹತ್ತಿರದಲ್ಲಿ ವಾಸ ಮಾಡ್ತಾ ಇದ್ರಿ. ಸರ್, ಈ ಕಂಪನಿ ಇರೋದ್ರಿಂದ ನಿಮ್ಗೆ ಚರ್ಮ ರೋಗದ ಸಮಸ್ಯೆ ಅಥವಾ ಉಸಿರಾಟ ಸಮಸ್ಯೆ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಇಲ್ಲ ಸರ್, ಯಾರ್ದೋ ಒಟ್ಟೂರು ಹೇಳ್ಬೋದು. ಯಾರು ಅಥವಾ ಉಸಿರಾಟದ ಏನಾದ್ರು ಸಮಸ್ಯೆ ಏನಾದ್ರು ಆಗ್ತಾ ಇದೆನಾ? ಏನಿಲ್ಲ ರೀ. ಅದರಿಂದಾಗಿ ಏನಾದ್ರು ನಿಮ್ಗೆ ಚರ್ಮದ ಸಮಸ್ಯೆ ಅಥವಾ ಉಸಿರಾಟದ ಏನಾದ್ರು ತೊಂದರೆ ಆಗ್ತಾ ಇದೆನಾ? ಏನಿಲ್ರಿ ಸರ್. ಮತ್ತೆ ಉಸಿರಾಟದ ಏನಾದ್ರು ತೊಂದರೆ ಇದೆನಾ? ಏನಿಲ್ಲರಿ ಸರ್. ಏನಿಲ್ಲ. ಅವರು ಉಸಿರಾಟಕ್ಕೆ ಕ್ಯಾ ತೊಂದರೆ ಅಂತ ಸ್ಟೇಷನ್ ತಾಂಡಗೆ ಇವತ್ತು ಆಗಮಿಸಿದ್ದೇವೆ. ಇಲ್ಲಿನ ಜನರು ಯಾವೆಲ್ಲ ಸಮಸ್ಯೆಗಳಿವೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ, ಅವರನ್ನೇ ಕೇಳೋಣ. ಬನ್ನಿ. ಲಕ್ಷ್ಮಣ್ ಚೌಹಾಣ್ ಅಂತ ನಮ್ಮ ತಾಂಡದ ನಾಗರಿಕರು ಸರ್. ಸರ್, ನಮ್ಮಲ್ಲಿ ಯಾವ ಚರ್ಮ ರೋಗ ಬಂದಿಲ್ಲ, ಯಾವ ಉಸಿರಾಡೋದ್ ತಕ್ಲೀಫ್ ಇಲ್ಲ, ಏನು ಇಲ್ಲ. ಏನಾದ್ರು ಕಂಡು ಬಂದಿದೆನಾ? ಇಲ್ಲ ಸರ್, ನಮ್ಮ ಹತ್ರದ ಈಗ ತನ ಯಾವುದು ಚರ್ಮ ರೋಗ ಆಗಲಿ, ಟಿಬಿ ಆಗಲಿ, ದಮ್ಮಿನ ತಂದು ಉಸಿರಾಟ ಯಾವುದು ಆಗಿಲ್ಲ. ಜಲ ಮತ್ತು ವಾಯು ಮಾಲಿನ್ಯದ ತೊಂದರೆಗಳಾಗ್ತಾ ಇದ್ದೇವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ದೀವಿ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಮಾಡುವುದು ಮತ್ತು ಕಂಪನಿ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳು ಮಾಡುವುದು, ಅದು ಅವ್ರು ಯಾವ ಪುರುಷಾರ್ಥಕ್ಕೆ ಮಾಡುತ್ತಿದ್ದಾರೆ ಅಂತ ಅದು ನಮ್ಗೆ ಅರ್ಥ ಆಗ್ತಿಲ್ಲ. ಸಮಸ್ಯೆ ಆಗಿದೆನಾ? ಗೊತ್ತಿಲ್ಲ. ಸುಳ್ಳು ಯಾಕ ನಮ್ ರಿಯಾಲಿಟಿ ಏನಿಲ್ಲ ಸರ್. ಅವ್ ಯಾರು ಹಾಕ್ಲಕತ್ತಾರ ಅವಳಿಗೆ ಬರ್ಲತ್ತದ್ರಿ ಚರ್ಮ ರೋಗ, ಬೇರೆದಾರಿಗೆ ಯಾರಿಗಿಲ್ಲ. ಯಾರು ಅವ್ರು ಹೇಳ್ತಾ ಇದಾರೆ ಅವಳಿಗೆ ಬರ್ತಾ ಇದೆ ಸರ್. ಸರ್, ಯಾರಿಗಾದ್ರೂ ಚರ್ಮ ರೋಗ ಅಥವಾ ಉಸಿರಾಟ ಏನಿಲ್ಲ ಸಮಸ್ಯೆ ಸರ್. ಏನಾದ್ರು ಏನಿಲ್ಲ ಸರ್. ನಿಮ್ಗೆ ಏನಾದ್ರು ಚರ್ಮದ ಸಮಸ್ಯೆ ಅಥವಾ ಏನಾದ್ರು ಉಸಿರಾಟ ಏನಾದ್ರು ತೊಂದರೆ ಆಗ್ತಾ ಇದೆನಾ? ಏನಿಲ್ಲ. चर्म स्किन डिसीज वगैरह और क्या तो सांस लेने में कुछ तो दिक्कत है क्या? नहीं है, कुछ भी नहीं प्रॉब्लम. ಉಸಿರಾಟದ ಏನಾದ್ರು ಸಮಸ್ಯೆ ಏನಾದ್ರು ಇದೆನಾ? ಏನಿಲ್ರಿ. ಏನಿಲ್ವಾ? डेढ़ सौ हो रहा बोल के, नहीं तो सर वो कम से कम 10,000 काम करते ना, उनको सबको वही बीमारी आना ना. आपको स्किन डिसीज चर्म रोग का और क्या तो ಉಸಿರಾಟ ತೊಂದರೆ क्या तो है क्या? कुछ भी नहीं है. कुछ भी नहीं है. ಚರ್ಮದ ಈ ತರ ಆಗ್ಲಿ, ಚರ್ಮದ ತುರಿಕೆ ಆಗ್ಲಿ, ಚರ್ಮ ರೋಗ ಆ ತರ ಏನಾದ್ರು ಬರ್ತಾ ಇದೆ?